ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ SSLC ವಾರ್ಷಿಕ ಪರೀಕ್ಷೆ ಒಂದನ್ನು ಬರೆದಿರುವಂಥ ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ದಿನನಿತ್ಯ ಕಾಯುತ್ತಿದ್ದು, ಇದೀಗ ಈ ವಿದ್ಯಾರ್ಥಿಗಳಿಗೆ ಒಂದು ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಇಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆಗಳು ಕೂಡ ಹೆಚ್ಚಿಗೆ ಆಗ್ತಾ ಇರುವಂಥದ್ದು. SSLCಯ ವಾರ್ಷಿಕ ಪರೀಕ್ಷೆ ಒಂದನ್ನು ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಕೃಪಾಂಕ ನಮಗೆ ಇರೋದಿಲ್ವಾ? ಸ್ಪಷ್ಟ ಮಾಹಿತಿ ಇದರ ಬಗ್ಗೆ ಶಿಕ್ಷಣ ಇಲಾಖೆ ಕಡೆಯಿಂದ ಏನು ಮಾಹಿತಿನ ಕೊಟ್ಟಿದ್ದಾರೆ ತಿಳಿಸ್ಕೊಡಿ. ಗ್ರೇಸ್ ಮಾರ್ಕ್ಸ್ ಇರುತ್ತಾ ಇಲ್ವಾ? ಇದರ ಬಗ್ಗೆ ಕನ್ಫರ್ಮೇಷನ್ ಅನ್ನ ಕೊಡಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳ್ತಾನೆ ಇದ್ರು. ಗ್ರೇಸ್ ಮಾರ್ಕ್ಸ್ ನಮಗೆ ಇರ್ತದಾ ಇಲ್ವಾ? ಕೆಲವು ಕಡೆ ಇಲ್ಲ ಅಂತ ಮಾಹಿತಿಗಳನ್ನು ಕೊಡ್ತಿದ್ದಾರೆ, ಕೆಲವು ಕಡೆ ಇದೆ ಅಂತ ಮಾಹಿತಿನ ಕೊಡ್ತಿದ್ದಾರೆ. ಅಸಲಿ ಸತ್ಯಾಂಶ ಏನಿದೆ ಅಂತೆಲ್ಲ ವಿದ್ಯಾರ್ಥಿಗಳು ಕೇಳ್ತಿರು. ಕೊಡ್ತಾರಿಲ್ವಾ ಅಂತ ಒಂದು ಆತಂಕದಲ್ಲಿ ಅಥವಾ ಬೇಜಾರಲ್ಲಿ ಕೂಡ ವಿದ್ಯಾರ್ಥಿಗಳು ಇರುವಂಥದ್ದಾಗಿರುತ್ತೆ. ಕೃಪಾಂಕ ಅಂತಕ್ಕಂಥದ್ದನ್ನ ಯಾವುದಾದ್ರೂ ವಿದ್ಯಾರ್ಥಿಗಳು ಫೇಲ್ ಆಗ್ತೀವಿ ಅಂತಕ್ಕಂಥ ಒಂದು ಭಾವನೆ ಅಥವಾ ಒಂದು ಭಯ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಕೃಪಾಂಕ ಕೊಡ್ತಾರಿಲ್ವಾ, ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥದ್ದನ್ನ ವೆಯ್ಟ್ ಮಾಡ್ತಿರ್ತಾರೆ. ಆ ಒಂದು ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಾಗ ನಾವು ಪಾಸ್ ಆಗ್ಬೋದಾ ಅಂತಕ್ಕಂಥ ಒಂದು ಯೋಚನೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥದ್ದು ಒಂದು ಗುಡ್ ನ್ಯೂಸೇ ಆಗಿರುತ್ತೆ. ಹೌದು ವಿದ್ಯಾರ್ಥಿಗಳು, ಈ ವಿಡಿಯೋದಲ್ಲಿ ನಿಮಗೆ ಒಂದು ಗುಡ್ ನ್ಯೂಸನ್ನು ಕೂಡ ತಿಳಿಸ್ತಾ ಇರುವಂಥದ್ದು. ಸಂಪೂರ್ಣವಾಗಿ ತಿಳ್ಕೊಳ್ಳಿ ಏನು ಮಾಹಿತಿ ಇದೆ, ಶಿಕ್ಷಣ ಇಲಾಖೆಯಲ್ಲಿ ಏನು ಚೇಂಜಸನ್ನು ಮಾಡಿದ್ದಾರೆ, ಯಾವ ನಿಯಮವನ್ನು 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಅವರು ಅನ್ವಯ ಮಾಡ್ತಿದ್ದಾರೆ, ರಿಸಲ್ಟ್ ಯಾವಾಗ ಅಂತೆಲ್ಲ ಪ್ರಶ್ನೆಗಳಿದ್ದಾವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿಗೆ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಕೊಡ್ತಾ ಇರ್ತೀವಿ. ಅದಕ್ಕೆ ಈ ಕೂಡಲೇ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿರೋರಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬೇಗ ವಿಡಿಯೋಸನ್ನು ವೀಕ್ಷಣೆ ಮಾಡ್ಬೋದು. ಆ ಕಾರಣಕ್ಕೆ ಹೇಳ್ತಿರೋದು ಅಂತ ಹೇಳ್ತಾ, ಇವರು ಡಿಸ್ಕ್ರಿಪ್ಷನ್ ಕೂಡ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರುತ್ತೆ, ಅಲ್ಲಿ ಕೂಡ ಕ್ವಿಕ್ ಆಗಿ ಮಾಹಿತಿಯನ್ನು ನೀವು ಪಡ್ಕೋಬಹುದು ಅಂತ ಹೇಳ್ತಾ, ರಾಜ್ಯದಲ್ಲಿ SSLC ವಾರ್ಷಿಕ ಪರೀಕ್ಷೆಯನ್ನು 2024-25ನೇ ವರ್ಷದಲ್ಲಿ 8.96 ಲಕ್ಷ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆ ಒಂದನ್ನು 2025ರಲ್ಲಿ ಮಾರ್ಚ್ ತಿಂಗಳ 21ನೇ ತಾರೀಕಿನಿಂದ ಏಪ್ರಿಲ್ ತಿಂಗಳ 4ನೇ ತಾರೀಕಿನ ತನಕ ವಾರ್ಷಿಕ ಪರೀಕ್ಷೆ ಒಂದನ್ನು ಬರೆದಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಫಲಿತಾಂಶಕ್ಕೆ ವೆಯ್ಟ್ ಮಾಡ್ತಾ ಇದ್ದು, ಅದರಲ್ಲಿ ಯಾವ್ದಾರ ವಿದ್ಯಾರ್ಥಿಗಳು ಅನುತ್ತೀರ್ಣ ಆಗ್ಬೋದು, ನಾವು ಫೇಲ್ ಆಗ್ತೀವಿ ಅಥವಾ ಈ ಸಬ್ಜೆಕ್ಟ್ಸ್ಗಳಲ್ಲಿ ನಮಗೆ ಕಡಿಮೆ ಮಾರ್ಕ್ಸ್ ಬರುತ್ತೆ, ಒಂದೆರಡು ಸಬ್ಜೆಕ್ಟಲ್ಲಿ ನಮಗೆ ಕಡಿಮೆ ಮಾರ್ಕ್ಸ್ ಬಂದುಬಿಡುತ್ತೆ, ಉಳಿದೆಲ್ಲ ವಿಷಯಗಳಲ್ಲಿ ನಾವು ಪಾಸ್ ಆಗ್ತೀವಿ. ಸೊ ಆದರೆ ಒಂದೆರಡು ಸಬ್ಜೆಕ್ಟಲ್ಲಿ ನಮಗೆ ಕಡಿಮೆ ಮಾರ್ಕ್ಸ್ ಬರೋದ್ರಿಂದ ಆ ಎರಡು ಸಬ್ಜೆಕ್ಟು, ಒಂದು ಸಬ್ಜೆಕ್ಟು ಅದು 3 ಸಬ್ಜೆಕ್ಟನ್ನ ನಮ್ಮನ್ನು ಪಾಸ್ ಮಾಡ್ತಾರಾ, ನಾವು ಪಾಸ್ ಅಂತ ಪರಿಗಣನೆ ಆಗ್ತೀವಾ, ಗ್ರೇಸ್ ಮಾರ್ಕ್ಸ್ ಏನಾದ್ರು ಕೊಡ್ತಾರಾ ಅಂತ ಪ್ರಶ್ನೆಗಳಿರುವಂಥದ್ದು. ಕೋವಿಡ್ನ ಸಂದರ್ಭಗಳಲ್ಲಿ ಏನಾಗ್ತಿತ್ತು, ನಂತರದಲ್ಲಿ ಏನು ಶಿಕ್ಷಣ ಇಲಾಖೆಯಲ್ಲಿ ಪ್ರಸ್ತುತ ವರ್ಷಕ್ಕೆ ಯಾವ ನಿಯಮವನ್ನು ಅನ್ವಯ ಮಾಡ್ತಿದ್ದಾರೆ ಅಂತ ಶಿಕ್ಷಣ ಇಲಾಖೆಯವರು ಕೊಟ್ಟಿರೋ ಮಾಹಿತಿ ಪ್ರಕಾರ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದಾದರೆ, ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಹಾಗೆ CM ಸಿದ್ದರಾಮಯ್ಯನವರು ಕೂಡ ಈ ಕುರಿತು ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದಾಗಿರುತ್ತೆ. ಆ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಕೋವಿಡ್ನ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳಿಗೆ 20% ಕೃಪಾಂಕವನ್ನು ನೀಡಲಾಗ್ತಾ ಇತ್ತು. ಆದರೆ ಕೋವಿಡ್ನ ಕಾರಣ ಎಲ್ಲ ಮುಗಿದಿರೋದ್ರಿಂದ ಯಾವುದೇ ರೀತಿಯಾಗಿ ಇವಾಗ ಗ್ರೇಸ್ ಮಾರ್ಕ್ಸಲ್ಲಿ 20% ಕೊಡೋದು ಬೇಡ. ಸೊ ಅಂದರೆ ವಿದ್ಯಾರ್ಥಿಗಳಿಗೆ ಕೋವಿಡ್ನ ಕಾರಣಕ್ಕೆ ಸರಿಯಾದ ರೀತಿ ತರಗತಿಗಳು ಆಗ್ತಿಲ್ಲ, ಹಾಗೆ ಹೀಗೆ ಅಂತ ಇತರೆ ಕಾರಣಗಳಿಗೆ ಕೃಪಾಂಕವನ್ನು 20%ಗಳನ್ನು ನೀಡಲಾಗ್ತಿತ್ತು. ಅದನ್ನು ಒಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿರುವಂಥ CM ಸಿದ್ದರಾಮಯ್ಯನವರು ಕೂಡ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರು ಎಲ್ಲ ಸಭೆ ಮಾಡೋದ್ರ ಮುಖಾಂತರದಲ್ಲಿ ಕೂಡ ಒಂದು ಮಾಹಿತಿನ ಕೂಡ ಕೊಟ್ಟಿದ್ದಾರೆ. CM ಸಿದ್ದರಾಮಯ್ಯನವರು ಕೂಡ ಆದೇಶವನ್ನು ನೀಡಿರೋದಾಗಿರುತ್ತೆ. ಯಾವುದೇ ರೀತಿಯಾಗಿ ಕೃಪಾಂಕವನ್ನು ಅಂದರೆ ಒಂದು 20% ಕೋವಿಡ್ನ ಸಂದರ್ಭದಲ್ಲಿ ಕೊಡ್ತಿದ್ದಂಥ ಕೃಪಾಂಕನ ಕೊಡಬಾರ್ದು, ಅದರಿಂದ ಯಾವುದೇ ರೀತಿ ವಿದ್ಯಾರ್ಥಿಗಳಲ್ಲಿ ಕಲಿಕಾ ಒಂದು ಸುಧಾರಣೆ ಆಗೋದಿಲ್ಲ, ಇತರೆ ಮಾಹಿತಿಗಳನ್ನು ಕೂಡ ಕೊಟ್ಟಿರೋದಾಗಿರುತ್ತೆ. ಒಂದು ಶೈಕ್ಷಣಿಕ ಹಿನ್ನಡೆ ಕೂಡ ಆಗ್ಬೋದು ಅಂತೆಲ್ಲ ಒಂದು ಸಭೆಯಲ್ಲಿ ತೀರ್ಮಾನ ಆದ ನಂತರದಲ್ಲಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೋವಿಡ್ನ ಸಂದರ್ಭಗಳಲ್ಲಿ ಕೊಡ್ತಿದ್ದಂಥ ಕೃಪಾಂಕವನ್ನು ನಿಲ್ಲಿಸಲಾಗಿದೆ ವಿದ್ಯಾರ್ಥಿಗಳೇ. ಆದರೆ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಆಗಿರೋ ಕೃಪಾಂಕ ಇರೋದಿಲ್ವಾ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ 10% ಕೃಪಾಂಕವನ್ನು ಕೋವಿಡ್ನ ಮುಂಚಿನಿಂದಲೂ ಕೂಡ ನೀಡಲೇ ಆಗ್ತಾ ಇರುವಂಥದ್ದು. ಅಂದರೆ ವಿದ್ಯಾರ್ಥಿಗಳು 3 ಸಬ್ಜೆಕ್ಟನ್ನು ಪಾಸ್ ಆದರೆ ಉಳಿದ 3 ಸಬ್ಜೆಕ್ಟ್ಸ್ಗಳಲ್ಲಿ ವಿದ್ಯಾರ್ಥಿಗಳಿಗೆ 219ಕ್ಕೂ ಅಧಿಕ ಅಂಕವನ್ನು ವಿದ್ಯಾರ್ಥಿ ಗಳಿಸಿದ್ದು, ಉಳಿದ 3 ಸಬ್ಜೆಕ್ಟ್ಗಳಲ್ಲಿ ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 10% ಕೃಪಾಂಕವನ್ನು ಕೊಟ್ಟಾಗ ಆ ವಿದ್ಯಾರ್ಥಿನರು ಪಾಸ್ ಆಗೋ ಥರ ಇದ್ದರೆ ಆ ವಿದ್ಯಾರ್ಥಿಗಳಿಗೆ 10% ಕೃಪಾಂಕವನ್ನು ಒಂದು ಮುಂದುವರಿಸಲಾಗ್ತದೆ ಅಂತ ಕರ್ನಾಟಕ ರಾಜ್ಯದ ಶಿಕ್ಷಣ ಇಲಾಖೆಯವರ ಮಾಹಿತಿನ ಕೊಟ್ಟಿರುವಂತಾಗಿರುತ್ತೆ. ಶಿಕ್ಷಣ ಸಚಿವರು ಕೂಡ ಮಾಹಿತಿನ ಕೊಟ್ಟಿದ್ದಾರೆ, ಈ ನಿಯಮ ಮುಂದುವರಿಯುತ್ತದೆ ಅಂತ ತಿಳಿಸಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ 20% ಕೃಪಾಂಕ ಏನಿದೆಯಲ್ಲ, ಆ ಒಂದು ಕೃಪಾಂಕವನ್ನು ನಿಲ್ಲಿಸಲಾಗಿದೆ ವಿದ್ಯಾರ್ಥಿಗಳು ಕೋವಿಡ್ನ ಸಂದರ್ಭದಲ್ಲಿ ಕೊಡ್ತಿರುವಂಥದ್ದು. ಆದರೆ 10% ಕೃಪಾಂಕವನ್ನು ಮೊದಲಿನಿಂದಲೂ ಕೂಡ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಅಥವಾ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಣ ಮಂಡಳಿ ಏನಿತ್ತಲ್ಲ ಹಿಂದಿನಿಂದ, ಸೊ ಆ ಒಂದು ಇಲಾಖೆ ಕಡೆಯಿಂದಲೇ ಮೊದಲಿನಿಂದ ಬರ್ತಾ ಇರುವಂಥದ್ದಾಗಿರುತ್ತೆ. ಆ ನಿಯಮ ಮುಂದುವರಿಯುತ್ತಿರುವಂಥದ್ದು ವಿದ್ಯಾರ್ಥಿಗಳೇ. ಸೊ ಹಾಗಾಗಿ 10% ಕೃಪಾಂಕ ನಿಮಗೆ ಮುಂದುವರಿಯುತ್ತದೆ ವಿದ್ಯಾರ್ಥಿಗಳು. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಕೂಡ ವಿಡಿಯೋಸ್ ಕೂಡ ಇದೆ, ಅದನ್ನು ಕೂಡ ವೀಕ್ಷಣೆ ಮಾಡಿ. ಮತ್ತು ವಿದ್ಯಾರ್ಥಿಗಳಿಗೆ ಫಲಿತಾಂಶದ ಕುರಿತು ಮಾಹಿತಿಯನ್ನು ತಿಳಿಸುವಂಥದ್ದಾದರೆ, ಈಗಾಗಲೇ ವಿದ್ಯಾರ್ಥಿಗಳ ಪರೀಕ್ಷೆ ಸಂಪೂರ್ಣಗೊಂಡಿದ್ದು, ಸೊ ಮೌಲ್ಯಮಾಪನ ಕಾರ್ಯವನ್ನು ಏಪ್ರಿಲ್ ತಿಂಗಳ 15ರಿಂದ ಪ್ರಾರಂಭಿಸಲಾಗ್ತದೆ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ತಿಳಿಸಿರುವಂಥದ್ದು. ಸುಮಾರು ವಿದ್ಯಾರ್ಥಿಗಳಿಗೆ ಇಲಾಖೆ ಅಂದಾಜಿನ ಪ್ರಕಾರದಲ್ಲಿ ಮೇ ತಿಂಗಳ ಮೊದಲ ವಾರದಲ್ಲಿ ರಿಸಲ್ಟ್ ಪ್ರಕಟ ಆಗುವ ಸಾಧ್ಯತೆಗಳು ಹೆಚ್ಚಿಗೆ ಇದ್ದು, ಮೇ ತಿಂಗಳ ಮೊದಲ ವಾರದ ಒಳಗಡೆ SSLC ವಾರ್ಷಿಕ ಪರೀಕ್ಷೆ ಒಂದರ ಪರೀಕ್ಷಾ ಫಲಿತಾಂಶ ಅಂತೂ ಪ್ರಕಟ ಆಗುತ್ತದೆ ವಿದ್ಯಾರ್ಥಿಗಳೇ. ದಿನಾಂಕ ಬಂದಂಥ ಸಂದರ್ಭದಲ್ಲಿ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ಬೇಗ ಮಾಹಿತಿಯನ್ನು ತಿಳಿಸಲಾಗುವುದು.